ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ವಿಚಾರ ಈ ಬಗ್ಗೆ ಮಾತನಾಡೋದಕ್ಕೆ ಚಿಂಗಾರಿ ಸಿನಿಮಾ ನಿರ್ಮಾಪಕರಾದ ಮಹದೇವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಟ ದರ್ಶನ್ ಅವರ ಅರೆಸ್ಟ್ ವಿಚಾರ ಬಹುಶಃ ಮಾಧ್ಯಮಗಳಲ್ಲೇ ನೋಡಿ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಚಾರ ನಿಮ್ಗೆ ಗೊತ್ತಾದ ತಕ್ಷಣ ಏನ್ ಅನ್ಕೊಂಡ್ರಿ? ಶಾಕ್ ಆಯ್ತಾ ಅಥವಾ ಹೀಗಾಗಬಾರ್ದಿತ್ತು ಅಂತ ಅನ್ಕೊಂಡ್ರ? ಏನ್ ಬಂತು ತಲೆಗೆ ಈ ನ್ಯೂಸ್ ನೋಡಿದ ತಕ್ಷಣ? ಈಗ ಆಗಬಾರ್ದಾಯ್ತು ಅಂತ ಅನ್ಕೊಂಡಮ್ಮ. ಸರ್, 2012 ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಚಿಂಗಾರಿ. ಆ ಟೈಮಲ್ಲಿ ಎಷ್ಟು ಬಜೆಟ್ನ ಸಿನಿಮಾ ಇದು ಆ್ಯಂಡ್ ಎಷ್ಟು ದಿನಗಳ ಡೇಟ್ಸ್ ಅನ್ನ ತಗೊಂಡಿದ್ರಿ ದರ್ಶನ್ ಅವ್ರದ್ದು? ಆಗ ಸಿನಿಮಾ ಬಡ್ಜೆಟ್ ಬಂದ್ಬಿಟ್ಟು 9 ಕೋಟಿ ನಮ್ಮ ಆವಾಗ ಬಡ್ಜೆಟ್ಟು. ಒಂದು 65 ಡೇಸ್ ಏನು 65-70 ಡೇಸ್ ಶೂಟಿಂಗ್ ಆಯಿತು. 22 ಡೇಸು ಸ್ವಿಟ್ಜರ್ಲ್ಯಾಂಡು, 5 ಡೇಸು ಬ್ಯಾಂಕಾಕು, ಒಂದು 5 ಡೇಸು ಸಕಲೇಶ್ವರ, ಇನ್ನೆಲ್ಲ ಬ್ಯಾಂಗ್ಳೂರು ಕಂಠೀರವ ಸ್ಟುಡಿಯೋ ಎಲ್ಲ ಸೆಟ್ಗಳು. ಇತ್ತೀಚೆಗೆ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು, ದರ್ಶನ್ ಅವರ ಸಿನಿಮಾ ಮಾಡಿದಂಥ ಯಾವ ನಿರ್ಮಾಪಕರು ಲಾಭದಲ್ಲಿ ಇಲ್ಲ ಅನ್ನೋ ಅಂಥದ್ದು. ಸೊ ಚಿಂಗಾರಿ ಮೂಲಕ ನೀವು ಸೇಫ್ ಆಗಿದ್ರಾ? ಚಿಂಗಾರಿ ಸಿನಿಮಾ ಔಟ್ಸೈಡಿಗೆ ಸೇಲ್ ಮಾಡಿದೆ ನಾನು. ಆ್ಯಕ್ಚುಲಾಗಿ ಇಂಡಸ್ಟ್ರಿಯಲ್ಲೇ ಫಸ್ಟು, ನನಗೆ ಗೊತ್ತಿಲ್ಲ, ಎಲ್ಲರೂ ಹೇಳೋದು ಫಸ್ಟ್ ಪ್ರೊಡ್ಯೂಸರ್ ಅಂತ. ಔಟ್ಸೈಡಿಗೆ ಸಿನಿಮಾ ಬಿಫೋರ್ ರಿಲೀಸು ಸಿನಿಮಾ ಸೇಲ್ ಆಯಿತು. ನನಗೆ ಆಗಲೇ 3 crores ಪ್ರಾಫಿಟ್ ಬಂದಿತ್ತು. ಸರ್, ಈಗ ಚಿಂಗಾರಿ ಸಿನಿಮಾ ಸಮಯದಲ್ಲಿ ಆಬ್ವಿಯಸ್ಲಿ ನಿಮ್ಮ ಅವರ ಒಡನಾಟ ಇದ್ದೇ ಇರುತ್ತೆ. ನೀವು ಕಂಡ ಹಾಗೆ ದರ್ಶನ್ ಹೇಗೆ? ನನ್ನ ಒಡನಾಟ ಚೆನ್ನಾಗಿತ್ತು ಚಿಂಗಾರಿ ಟೈಮ್ನಲ್ಲಿ. ಮಾಮೂಲಿ ಸ್ವಲ್ಪ ಬಿಸ್ನೆಸ್ ಅಂದಾಗೆ ವೇರಿಯೇಷನ್ ಇದ್ದೇ ಇರುತ್ತೆ. ಬಟ್ ನಾನು ಶೂಟಿಂಗ್ ಕಂಪ್ಲೀಟ್ ಆಗೋವರೆಗೂ ನಮಗೂ ಅವ್ರಿಗೂ ಏನು ಇದು ಕಾಂಟ್ರವರ್ಸಿ ಆಗಲಿ ಇನ್ನೊಂದೇನು ಇರಲಿಲ್ಲ. ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಪಬ್ಲಿಸಿಟಿ ಮಾಡಿಲ್ಲ ಅಂತ ಅವ್ರು ಸ್ವತಃ ಅನುಭವ ಅಲ್ಲ, ಬೇರೆಯವ್ರು ಯಾರೋ ಹೇಳಿದ್ನ ಕೇಳ್ಬಿಟ್ಟು ಸ್ವಲ್ಪ ಮಾತುಕತೆ ಆಯಿತು. ಅದು ಬಿಟ್ಟರೆ ಅಂಥ ಏನು ದೊಡ್ಡ ಮ್ಯಾಟ್ರ್ ಏನು ನಡೆದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.